ಸಂದೇಶ್ ಒಟ್ಟಿಗೆ ಅಂತ ಹೇಳಿ ಹುಬ್ಬಳ್ಳಿಯಿಂದ ಬಂದಿರೋದು. ನಿರಾಮಯ ಫೌಂಡೇಶನ್ ಒಳಗೆ ನಾನು ಬಹಳಷ್ಟು ಸರಿ ಕಾರ್ಯಕ್ರಮ ಮಾಡಿದ್ದೀನಿ ಶಿವರಾತ್ರಿ ದಿವಸ. ಸೊ ಮೊದಲನೇ ಬಾರಿಗೆ ಈ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಬಂದಿದ್ದೀನಿ. ಅಣ್ಣ ಕರೆ ಮಾಡಿದ್ದಾರೆ. ನಾನು ದೇಶಭಕ್ತಿ ಅಂದ್ರೇನು ಪ್ರಶ್ನೆ ಬಂದಾಗ ನನಗೆ ಯಾವಾಗ ಚಾನ್ಸ್ ಸಿಗ್ತದೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಕಾಯ್ಕೊಂಡು ಕೂತಿರ್ತೇನೆ. ಯಾಕಂತಂದ್ರೆ ನಮ್ಮ ತಲೆ ಒಳಗೆ ಯಾವತ್ತು ಒಂದು ಮಿಸ್ಕನ್ಸೆಪ್ಷನ್ ಅದ. ಅದು ಏನಪ್ಪಾ ಅಂತಂದ್ರೆ ಇವತ್ತಂತೂ ಕಾರ್ಗಿಲ್ ವಿಜಯ್ ದಿವಸ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಇನ್ನೊಂದು 15 ದಿವಸ ಹೋಯ್ತು ಅಂತಂದ್ರೆ ಯಾವ ದಿವಸ ಸೆಲೆಬ್ರೇಟ್ ಮಾಡ್ತೀವಿ ನಾವು ಯಾರು ಹೇಳ್ಬಹುದಾ? ಇಟ್ ಇಸ್ August 15. August 15 ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ವಿ ಫೀಲ್ ದಟ್ ದಿಸ್ ಇಸ್ ಇಂಡಿಪೆಂಡೆನ್ಸ್ ಡೇ ಅಲ್ಲ. August 15 ಇಸ್ ಇಂಡಿಪೆಂಡೆನ್ಸ್ ಡೇ. ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿರುವಂತಹ ಇದು ಒಂದು ದಿನ ಅಲ್ಲೇನ್ರಿ? ಬಟ್ ಅಲ್ರಿ, ಸ್ವಾತಂತ್ರ್ಯ ಹೆಂಗ್ರಿ ನಮಗೆ ಸಿಕ್ಕಿದ ಪ್ರಶ್ನೆ ಬರೋದು. ಯಾರ್ಯಾರಿಗೆ ಅನ್ಸುತ್ತೆ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ? ಸ್ವಾತಂತ್ರ್ಯ ಆದ್ಮೇಲೆ ನಾವು ಇವತ್ತಿಗಾದ್ರೂ ನಮ್ಮ ಮೊಬೈಲ್ ಓಪನ್ ಮಾಡಿ ನೋಡಿದಾಗ ಫಸ್ಟ್ ಬರೋದು ಇಂಗ್ಲಿಷ್ ಅಕ್ಷರಗಳು ಬರ್ತಾವೆ. ಆ ಇಂಗ್ಲಿಷ್ ಭಾಷೆದ ಗುಲಾಮರಾಗಿದ್ವಿ. ಸೊ ಇನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕ. ಅದನ್ನ ಬಿಟ್ಟು ಇನ್ನೊಂದು ಮಾತು ನಾನು ಹೇಳ್ಬೇಕಂತಂದ್ರೆ, ನಮ್ಮ ಭಾರತ ದೇಶದ್ದು ಒಂದು ಭಾಗ ಇವತ್ತು ಅದು ಪಾಕಿಸ್ತಾನ ಅಂತ ಹೇಳ್ತೇವೆ ನಾವು. ಭಾಗ ತುಕಡಿಯಾಗಿ ಹೋಯಿತು. ಇವತ್ತು ಆ ನಮ್ಮ ದೇಶ ನಮ್ಮ ಭಾಗಕ್ಕೆ ನಾವು ಬೈದು ನಾವು ಅದೇ ಭಾಗದ ಜೊತೆ ಯುದ್ಧ ಆಡ್ಬೇಕಾಗ್ಲಿಕ್ಕೆ. ಇದೇನಾ ನಮ್ಮ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಅಂತಂದ್ರೆ ಪ್ರತಿಯೊಬ್ರು ಯೋಧರು ಅಖಂಡ ಭಾರತ ಸಲುವಾಗಿ ಹೋರಾಡಿದ್ರು ಅಲ್ವೇನ್ರಿ? ಸೊ ನಾವು ಯಾವತ್ತೂ ನಮ್ಮ ತಲೆ ಒಳಗೆ ಕಲ್ಪನೆಯನ್ನ ಇಟ್ಕೊಳ್ಬೇಕು, ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ದಿಸ್ ಇಸ್ ನಾಟ್ ಎನ್ ಇಂಡಿಪೆಂಡೆನ್ಸ್ ಡೇ, ದಿಸ್ ಇಸ್ ಹಾಫ್ ಇಂಡಿಪೆಂಡೆನ್ಸ್ ಡೇ. ವಿ ಮಸ್ಟ್ ಮೇಕ್ ಶೋರ್ ದಟ್ ನಮ್ಮ ತಲೆ ಒಳಗೆ ನಾವು ಒಂದೇ ಗುರಿ ಇಟ್ಕೋಬೇಕು. ನಾವು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡುವಾಗ ಇಟ್ ಇಸ್ ದಿ ಹಾಫ್ ಇಂಡಿಪೆಂಡೆನ್ಸ್ ಡೇ. ವಿ ಆಲ್ ಯೂತ್ ಯಂಗ್ಸ್ಟರ್ಸ್ ಹ್ಯಾವ್ ಟು ಕೀಪ್ ಫೈಟಿಂಗ್ ಒನ್ ಅಂಡ್ ಓನ್ಲಿ ಫಾರ್ ಅಖಂಡ ಭಾರತ್. ಬೋಲೋ ಭಾರತ್ ಮಾತಾ ಕಿ ಮಾತರಂ. ಇದೆಲ್ಲ ಗೊತ್ತಾಗಿರ್ಬೇಕಂದ್ರೆ ಈಗ ಸ್ವಾತಂತ್ರ್ಯ ಅಂದ್ರೆ ಏನು ಇನ್ನೂ ಸಿಕ್ಕಿಲ್ಲ. ಸೊ ನಾವೆಲ್ಲ ಅದಕ್ಕೆ ಪ್ರಯತ್ನ ಮಾಡ್ತಿರೋಣ. ನಾನು ಬರ್ತೀನಿ ಮತ್ತೆ. ನಮಸ್ಕಾರ.